ನಮಃ ಶಿವೋಹಂ ಚಾನೆಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಇದು ನಾಳೆ ಸೋಮವಾರ ಅಕ್ಷಯ ತೃತೀಯ ಅಂತ ವಿಶೇಷವಾದಂತಹ ದಿನ. ಈ ಅಕ್ಷಯ ತದಿಗೆ ಹೇಗೆ ಬಂತು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ಯಾರೋ ಏನೋ ಹೇಳ್ತಾರೆ, ನಾವು ಚಿನ್ನ ಬೆಳ್ಳಿ ತಗೊಂಡ್ಬಿಟ್ರೆ ಅಕ್ಷಯವಾಗೋದಿಲ್ಲ. ಅಕ್ಷಯ ತದಿಗೆ ಯಾರಿಂದ ಈ ಒಂದು ಅಕ್ಷಯ ತದಿಗೆ ಬಂತು, ಯಾವ ಕಾರಣಕ್ಕೋಸ್ಕರ ಬಂತು ಅಂತ ನಾವು ತಿಳ್ಕೋಬೇಕು. ಪೂರ್ವದಲ್ಲಿ ಕುರುಪಾಂಡವರಲ್ಲಿ ವಿಭೇದ ಬಂದಾಗ ಪಾಂಡವರನ್ನ ಕಾಡಿಗೆ ಕಳಿಸಿದರು. ವನವಾಸಕ್ಕೆ ಬರುವಾಗ ಧರ್ಮರಾಜಾದ ಪಾಂಡವರು ಬರುವಾಗ ಧರ್ಮನಿರತರಾದಂತಹ ಬ್ರಾಹ್ಮಣರು ಸುಮಾರು 10,000 ಜನ ಇಲ್ಲಿ ದುಷ್ಟರ ರಾಜ್ಯಪಾಲನೆ ನಡೆಯುತ್ತದೆ, ಇನ್ನು ನಾವು ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಧರ್ಮರಾಜನ ಜೊತೆಯಲ್ಲಿ ಎಲ್ಲರೂ ಕಾಡಿಗೆ ಬಂದರು. ಕಾಡಿಗೆ ಬಂದಾಗ ಧರ್ಮರಾಜರಿಗೆ ಅಲ್ಲಿಯೂ ಪ್ರಜಾಪಾಲನೆ ಹೇಗೆ ಮಾಡುವುದು, ಕಾಡಲ್ಲಿ ಇಷ್ಟು ಜನ ಬ್ರಾಹ್ಮಣರನ್ನು ಹೇಗೆ ಕಾಪಾಡುವುದು ಅಂತ ಒಂದು ಅವರಿಗೆ ಯೋಚನೆ ಬಂದು ಸೂರ್ಯನಲ್ಲಿ ಪ್ರಾರ್ಥಿಸಿದಾಗ ಸೂರ್ಯನ ಕೊಟ್ಟಂತಹ ಅಕ್ಷಯ ಪಾತ್ರೆ, ಈ ಅಕ್ಷಯ ಪಾತ್ರೆಯಿಂದ ಪ್ರತಿ ಒಂದು ದಿನಕ್ಕೆ ಮಾತ್ರ ಎಷ್ಟು ಆಹಾರ ಬೇಕು, ಎಷ್ಟು ಸಲಕರಣ ಬೇಕು, ಅದರಿಂದ ಈ ಒಂದು 10,000 ಜನಕ್ಕೂ ಧರ್ಮರಾಜರು ಅಕ್ಷಯ ಪಾತ್ರದಿಂದ ಕೊಡುತ್ತಿದ್ದರು. ಈ ಅಕ್ಷಯ ಪಾತ್ರೆ ಪಡೆದು ಯಾರು ಬ್ರಾಹ್ಮಣರು ತಮ್ಮ ನಿತ್ಯ ಕರ್ಮಾದಿಗಳನ್ನು ಹೋಮಾದಿ ಕೈಂಕರ್ಯಗಳನ್ನು ಸಹ ಮಾಡಲು ಧರ್ಮರಾಜರು ಸಹಾಯ ಮಾಡುತ್ತಿದ್ದರು. ಆಗ ಈ ಒಂದು ಅಕ್ಷಯ ಪಾತ್ರೆಯಿಂದ ಪಡೆದಂತಹ ದ್ರವ್ಯದಲ್ಲಿ ಮಾಡಿದಂತಹ ಹೋಮ ಕರ್ಮಾದಿಗಳು ಅಧಿಕವಾಗಿ ಫಲವನ್ನು ಕೊಟ್ಟು ಸಮಸ್ತ ಪಿತೃಾದಿ ದೇವತೆಗಳಿಗೂ ಸಂತೃಪ್ತಿ ನೀಡಿದ ಈ ಅಕ್ಷಯ ತದಿಗೆ. ಅದಕ್ಕೋಸ್ಕರ ಈ ಅಕ್ಷಯ ತದಿಗೆ ದಿನ ಯಾರು ಹೋಮ ಕರ್ಮಾದಿಗಳನ್ನು ಹಾಗೂ ದಾನ ಧರ್ಮಾದಿಗಳನ್ನು ಯಾರು ಮಾಡುತ್ತಾರೋ ಅವರಿಗೆ ಪುಣ್ಯ ಅಕ್ಷಯವಾಗುವುದು. ಈ ಒಂದು ಅಕ್ಷಯ ತದಿಗೆ ದಿವಸ ಏನಾದರೂ ದಾನ ಮಾಡುವುದು, ಧರ್ಮ ಮಾಡುವುದು, ಅನ್ನದಾನ ಮಾಡುವುದು, ಹೋಮ ಕೈಂಕರ್ಯಾದಿಗಳು ಮಾಡುವುದು ಹಾಗೂ ಅಭಿಷೇಕಾದಿಗಳು ಮಾಡುವುದು. ಆದ್ದರಿಂದ ಅವರ ವಂಶ ಉದ್ಧಾರವಾಗುತ್ತದೆ, ಅವರ ಒಂದು ಸಂಪತ್ತು ದ್ವಿಗುಣವಾಗುತ್ತದೆ ಅಂತ ಧರ್ಮಶಾಸ್ತ್ರ ಹೇಳಿರುತ್ತದೆ. ಆದ್ದರಿಂದ ಎಲ್ಲರೂ ಸಹ ನಾಳೆ ಈ ಒಂದು ಅಕ್ಷಯ ತದಿಗೆ ದಿವಸ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ತಮ್ಮ ಕುಲದೇವತೆಯಲ್ಲಿ ಪ್ರಾರ್ಥಿಸಿ ಕುಲದೇವತಾ ಪೂಜೆಯನ್ನು ಮಾಡಿ ಈ ಒಂದು ಅಕ್ಷಯ ತದಿಗೆ ದಿವಸ ಒಳ್ಳೆಯ ಪ್ರಾರ್ಥನೆ ಪೂಜೆಯಿಂದ ಹಾಗೂ ದಾನ ಧರ್ಮಾದಿಗಳಿಂದ ಒಳ್ಳೆಯ ಲಾಭವನ್ನು ಪಡೆಯಬೇಕಾಗಿ ಪ್ರಾರ್ಥನೆ. ಹರಿ ಓಂ ಸ್ವಸ್ತಿ.